ಭೀಮಾ ತೀರದ ಹಂತಕ ಭಾಗಪ್ಪ ಹರಿಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಕಡೆಗೂ ಯಶಸ್ವಿಯಾಗಿದ್ದಾರೆ. ಭಾಗಪ್ಪ ಹರಿಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದ ಗಾಂಧಿ ಚೌಕ್ ಪೊಲೀಸರಿಂದ 4 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ನೇತೃತ್ವದ ತಂಡ ಕಾರ್ಯಾಚರಣೆಗೆ ಇಳಿದಿದೆ. ಪಿಂಟಿಯ ಅಗರಖೇರ್ ಸೇರಿದಂತೆ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಖುದ್ದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ. ಹರಿಜನ್ ಏನು ಕೊಲೆಯಾಗಿರುತ್ತೆ, ವಿಜಯಪುರ ಭೀಮಾ ತೀರದ ಹಂತಕ್ಕೆ ಎಂದು ಖ್ಯಾತಿಯ ಭಾಗಪ್ಪ ಹರಿಜನ್ ಕೊಲೆಯಾಗಿರುತ್ತೆ. ಕೇವಲ 24 ಗಂಟೆಯಲ್ಲಿ ಪೊಲೀಸರು ಏನು ಆರೋಪಿಗಳನ್ನು ಬಂಧಿಸ್ತಾರೆ, ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ದಾರೆ ಅಂತ ಸ್ವತಃ ಎಸ್ ಪಿ ಅವರಂತ ಲಕ್ಷ್ಮಣ್ ಸರ್ಗೆ ಕೇಳೋಣ. ಸರ್, ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ರೆ ಕೇವಲ 24 ಗಂಟೆಯಲ್ಲೇ ಬಂಧಿಸಿದ್ರಿ? ಭಾಗಪ್ಪ ಹರಿಜನ್ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ಒಬ್ಬ ವ್ಯಕ್ತಿ. ಆತನ ಮೇಲೆ 10ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರ್ತವೆ. ಆತನಿಗೆ ಆಗದೇ ಇದ್ದಂಥ ಸಾಕಷ್ಟು ಜನರು ಕೂಡ ಇರ್ತಾರೆ. ಇವನಿಂದ ಅನ್ಯಾಯಕ್ಕೊಳಗಾದವರು ಕೂಡ ಇರ್ತಾರೆ. ಸೊ ಅವತ್ತಿನ ದಿನ 11ನೇ ತಾರೀಕು ರಾತ್ರಿ 9 ಆತ ಮನೆಯಲ್ಲಿದ್ದಾಗ ಆತನ ಮರ್ಡರ್ ಆಗುತ್ತೆ. ಹೊರಗಡೆಯಿಂದ ಬಂದಂಥ ಒಂದು 4 ಜನ ವ್ಯಕ್ತಿಗಳು ಆತನ ಮೇಲೆ ದಾಳಿಯನ್ನು ಕೈಗೊಂಡಿರ್ತಾರೆ. ಆತ ಸ್ಥಳದಲ್ಲೇ ಮೃತಪಟ್ಟಿರ್ತಾನೆ. ಸೊ ಈ ಎಕ್ಸಿಸ್ಟೆನ್ಸ್ ಪ್ರಶ್ನೆ ಬಂದಾಗ ಪ್ರಕಾಶ್ ನಾನು ಉಳಿಬೇಕು ಅಂತಂತಂದರೆ ಭಾಗಪ್ಪ ಬಿಡಲ್ಲ ಅನ್ನೋಂಥ ಒಂದು ಮೈಂಡ್ಸೆಟ್ ಬಂದಾದ ಮೇಲೆ ನಮ್ಮ ಅಣ್ಣನ ಸಾವಿಗೆ ಕಾರಣ ಅನ್ನೋದು ಗೊತ್ತಾದ ಮೇಲೆ ಸೊ ಪ್ರಕಾಶ್ ಮತ್ತು ಇನ್ನಿತರರೆಲ್ಲರೂ ಸೇರಿ ಅವತ್ತಿನ ದಿನ ಇದನ್ನು ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಸರ್, ಅಂದರೆ ಪಕ್ಕಾ ಮಾಹಿತಿ ಮೇರೆಗೆ ಬಂದು ದಾಳಿ ಮಾಡ್ತಾರೆ. ಆಮೇಲೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಕರೆಂಟ್ ಕೂಡ ಇರಲಿಲ್ಲ. ಇದು ಭಾಗಪ್ಪನ ಟ್ರಿಕ್ಸ್ ಅವ್ರಿಗೆ ಮುಳುವಾಯ್ತಾ ಅಂತ? ಈ ಪ್ರಕಾಶ್ ಆಗಿರಲಿ, ಭಾಗಪ್ಪ ಮತ್ತು ರವಿ ಆಗಿರಲಿ, ಇವರೆಲ್ಲರೂ ಕೂಡಿದ್ದವರೇ ಮುಂಚೆ. ಸೊ ಈ ಭಾಗಪ್ಪನ ಆಗು ಹೋಗುಗಳು, ಭಾಗಪ್ಪ ಎಲ್ಲಿ ಬರ್ತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಇರ್ತಾನೆ ಅನ್ನೋದು ಕೂಡ ಪ್ರಕಾಶನ್ಗೆ ಗೊತ್ತಿರುವಂಥ ವಿಚಾರನೇ. ಸೊ ಅವತ್ತಿನ ದಿನ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಇವರೆಲ್ಲರೂ ಸೇರಿ ಈ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಜೊತೆಗಿರೋರಿಂದನೇ ಭಾಗಪ್ಪನ ಈ ಥರ ಕೃತ್ಯ ಆಯಿತು. ಎಸ್, ಮುಂಚೆ ಜೊತೆಗಿದ್ದವರು ಆತನ ಎಲ್ಲ ಚಲನವಲನಗಳನ್ನು ತಿಳ್ಕೊಂಡವ್ರಿಂತ ಆಗಿದೆ. ಥ್ಯಾಂಕ್ ಯು. ಇದು ವಿಜಯಪುರ ವರಿಷ್ಠಾಧಿಕಾರಿಗಳಾದಂಥ ಲಕ್ಷ್ಮಣ್ ನಿಂಬರ್ಗಿ ಅವರ ಮಾತು. ಏನೇ ಆಗಿರಲಿ, ಭಾಗಪ್ಪನ ಏನು ಮರ್ಡರ್ ಭೀಕರವಾಗಿ ಏನು ಹತ್ಯೆ ಮಾಡಿರ್ತಾರೆ, ಆ ಆರೋಪಿಗಳನ್ನು ಕೇವಲ 24 ಗಂಟೆಯಲ್ಲಿ ವಿಜಯಪುರ ಪೊಲೀಸರು ಬಂಧಿಸಿ ಜನರಲ್ಲಿ ಏನು ಆತಂಕವನ್ನು ಸೃಷ್ಟಿಯಾಗಿತ್ತು ಅದನ್ನು ದೂರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ವಿಜಯಪುರದಿಂದ ಸುನಿಲ್, ರಿಪಬ್ಲಿಕ್ ಕನ್ನಡ. ಭೀಮಾ ತೀರದ ಹಂತಕ ಭಾಗಪ್ಪ ಹರಿಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಕಡೆಗೂ ಯಶಸ್ವಿಯಾಗಿದ್ದಾರೆ. ಭಾಗಪ್ಪ ಹರಿಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದ ಗಾಂಧಿ ಚೌಕ್ ಪೊಲೀಸರಿಂದ 4 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ನೇತೃತ್ವದ ತಂಡ ಕಾರ್ಯಾಚರಣೆಗೆ ಇಳಿದಿದೆ. ಪಿಂಟಿಯ ಅಗರಖೇರ್ ಸೇರಿದಂತೆ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಖುದ್ದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ. ಹರಿಜನ್ ಏನು ಕೊಲೆಯಾಗಿರುತ್ತೆ, ವಿಜಯಪುರ ಭೀಮಾ ತೀರದ ಹಂತಕ್ಕೆ ಎಂದು ಖ್ಯಾತಿಯ ಭಾಗಪ್ಪ ಹರಿಜನ್ ಕೊಲೆಯಾಗಿರುತ್ತೆ. ಕೇವಲ 24 ಗಂಟೆಯಲ್ಲಿ ಪೊಲೀಸರು ಏನು ಆರೋಪಿಗಳನ್ನು ಬಂಧಿಸ್ತಾರೆ, ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ದಾರೆ ಅಂತ ಸ್ವತಃ ಎಸ್ ಪಿ ಅವರಂತ ಲಕ್ಷ್ಮಣ್ ಸರ್ಗೆ ಕೇಳೋಣ. ಸರ್, ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ರೆ ಕೇವಲ 24 ಗಂಟೆಯಲ್ಲೇ ಬಂಧಿಸಿದ್ರಿ? ಭಾಗಪ್ಪ ಹರಿಜನ್ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ಒಬ್ಬ ವ್ಯಕ್ತಿ. ಆತನ ಮೇಲೆ 10ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರ್ತವೆ. ಆತನಿಗೆ ಆಗದೇ ಇದ್ದಂಥ ಸಾಕಷ್ಟು ಜನರು ಕೂಡ ಇರ್ತಾರೆ. ಇವನಿಂದ ಅನ್ಯಾಯಕ್ಕೊಳಗಾದವರು ಕೂಡ ಇರ್ತಾರೆ. ಸೊ ಅವತ್ತಿನ ದಿನ 11ನೇ ತಾರೀಕು ರಾತ್ರಿ 9 ಆತ ಮನೆಯಲ್ಲಿದ್ದಾಗ ಆತನ ಮರ್ಡರ್ ಆಗುತ್ತೆ. ಹೊರಗಡೆಯಿಂದ ಬಂದಂಥ ಒಂದು 4 ಜನ ವ್ಯಕ್ತಿಗಳು ಆತನ ಮೇಲೆ ದಾಳಿಯನ್ನು ಕೈಗೊಂಡಿರ್ತಾರೆ. ಆತ ಸ್ಥಳದಲ್ಲೇ ಮೃತಪಟ್ಟಿರ್ತಾನೆ. ಸೊ ಈ ಎಕ್ಸಿಸ್ಟೆನ್ಸ್ ಪ್ರಶ್ನೆ ಬಂದಾಗ ಪ್ರಕಾಶ್ ನಾನು ಉಳಿಬೇಕು ಅಂತಂತಂದರೆ ಭಾಗಪ್ಪ ಬಿಡಲ್ಲ ಅನ್ನೋಂಥ ಒಂದು ಮೈಂಡ್ಸೆಟ್ ಬಂದಾದ ಮೇಲೆ ನಮ್ಮ ಅಣ್ಣನ ಸಾವಿಗೆ ಕಾರಣ ಅನ್ನೋದು ಗೊತ್ತಾದ ಮೇಲೆ ಸೊ ಪ್ರಕಾಶ್ ಮತ್ತು ಇನ್ನಿತರರೆಲ್ಲರೂ ಸೇರಿ ಅವತ್ತಿನ ದಿನ ಇದನ್ನು ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಸರ್, ಅಂದರೆ ಪಕ್ಕಾ ಮಾಹಿತಿ ಮೇರೆಗೆ ಬಂದು ದಾಳಿ ಮಾಡ್ತಾರೆ. ಆಮೇಲೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಕರೆಂಟ್ ಕೂಡ ಇರಲಿಲ್ಲ. ಇದು ಭಾಗಪ್ಪನ ಟ್ರಿಕ್ಸ್ ಅವ್ರಿಗೆ ಮುಳುವಾಯ್ತಾ ಅಂತ? ಈ ಪ್ರಕಾಶ್ ಆಗಿರಲಿ, ಭಾಗಪ್ಪ ಮತ್ತು ರವಿ ಆಗಿರಲಿ, ಇವರೆಲ್ಲರೂ ಕೂಡಿದ್ದವರೇ ಮುಂಚೆ. ಸೊ ಈ ಭಾಗಪ್ಪನ ಆಗು ಹೋಗುಗಳು, ಭಾಗಪ್ಪ ಎಲ್ಲಿ ಬರ್ತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಇರ್ತಾನೆ ಅನ್ನೋದು ಕೂಡ ಪ್ರಕಾಶನ್ಗೆ ಗೊತ್ತಿರುವಂಥ ವಿಚಾರನೇ. ಸೊ ಅವತ್ತಿನ ದಿನ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಇವರೆಲ್ಲರೂ ಸೇರಿ ಈ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ.
ಜೊತೆಗಿರೋರಿಂದನೇ ಭಾಗಪ್ಪನ ಈ ತರ ಕೃತ್ಯ ಆಯಿತು. ಎಸ್, ಮುಂಚೆ ಜೊತೆಗಿದ್ದವರು ಆತನ ಎಲ್ಲ ಚಲನವಲನಗಳನ್ನು ತಿಳ್ಕೊಂಡೋರಿಂತ ಆಗಿದೆ. ಥ್ಯಾಂಕ್ ಯು. ಇದು ವಿಜಯಪುರ ವರಿಷ್ಠಾಧಿಕಾರಿಗಳಾದಂಥ ಲಕ್ಷ್ಮಣ್ ನಿಂಬರ್ಗಿ ಅವರ ಮಾತು. ಏನೇ ಆಗಿರಲಿ, ಭಾಗಪ್ಪನ ಏನು ಮರ್ಡರ್ ಭೀಕರವಾಗಿ ಏನು ಹತ್ಯೆ ಮಾಡಿರ್ತಾರೆ, ಆ ಆರೋಪಿಗಳನ್ನು ಕೇವಲ 24 ಗಂಟೆಯಲ್ಲಿ ವಿಜಯಪುರ ಪೊಲೀಸರು ಬಂಧಿಸಿ ಜನರಲ್ಲಿ ಏನು ಆತಂಕವನ್ನು ಸೃಷ್ಟಿಯಾಗಿತ್ತು ಅದನ್ನು ದೂರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ವಿಜಯಪುರದಿಂದ ಸುನಿಲ್, ರಿಪಬ್ಲಿಕ್ ಕನ್ನಡ. ಭೀಮಾ ತೀರದ ಹಂತಕ ಭಾಗಪ್ಪ ಹರಿಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಕಡೆಗೂ ಯಶಸ್ವಿಯಾಗಿದ್ದಾರೆ. ಭಾಗಪ್ಪ ಹರಿಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದ ಗಾಂಧಿ ಚೌಕ್ ಪೊಲೀಸರಿಂದ 4 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ನೇತೃತ್ವದ ತಂಡ ಕಾರ್ಯಾಚರಣೆಗೆ ಇಳಿದಿದೆ. ಪಿಂಟಿಯ ಅಗರಖೇರ್ ಸೇರಿದಂತೆ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಖುದ್ದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ. ಹರಿಜನ್ ಏನು ಕೊಲೆಯಾಗಿರುತ್ತೆ, ವಿಜಯಪುರ ಭೀಮಾ ತೀರದ ಹಂತಕ್ಕೆ ಎಂದು ಖ್ಯಾತಿಯ ಭಾಗಪ್ಪ ಹರಿಜನ್ ಕೊಲೆಯಾಗಿರುತ್ತೆ. ಕೇವಲ 24 ಗಂಟೆಯಲ್ಲಿ ಪೊಲೀಸರು ಏನು ಆರೋಪಿಗಳನ್ನು ಬಂಧಿಸ್ತಾರೆ. ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ದಾರೆ ಅಂದ್ರೆ ಸ್ವತಃ SP ಅವರಂತ ಲಕ್ಷ್ಮಣ್ ಸರ್ಗೆ ಕೇಳೋಣ. ಸರ್, ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ರೆ ಕೇವಲ 24 ಗಂಟೆಯಲ್ಲೇ ಬಂಧಿಸಿದ್ರಿ? ಭಾಗಪ್ಪ ಹರಿಜನ್ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ಒಬ್ಬ ವ್ಯಕ್ತಿ. ಆತನ ಮೇಲೆ 10ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರ್ತವೆ. ಆತನಿಗೆ ಆಗದೇ ಇದ್ದಂಥ ಸಾಕಷ್ಟು ಜನರು ಕೂಡ ಇರ್ತಾರೆ. ಇವನಿಂದ ಅನ್ಯಾಯಕ್ಕೊಳಗಾದವರು ಕೂಡ ಇರ್ತಾರೆ. ಸೊ ಅವತ್ತಿನ ದಿನ 11ನೇ ತಾರೀಕು ರಾತ್ರಿ 9ವರೆಗೆ ಆತ ಮನೆಯಲ್ಲಿದ್ದಾಗ ಆತನ ಮರ್ಡರ್ ಆಗುತ್ತೆ. ಹೊರಗಡೆಯಿಂದ ಬಂದಂಥ ಒಂದು 4 ಜನ ವ್ಯಕ್ತಿಗಳು ಆತನ ಮೇಲೆ ದಾಳಿಯನ್ನು ಕೈಗೊಂಡಿರ್ತಾರೆ. ಆತ ಸ್ಥಳದಲ್ಲೇ ಮೃತಪಟ್ಟಿರ್ತಾನೆ. ಸೊ ಈ ಎಕ್ಸಿಸ್ಟೆನ್ಸ್ ಪ್ರಶ್ನೆ ಬಂದಾಗ ಪ್ರಕಾಶ್ ನಾನು ಉಳಿಬೇಕು ಅಂತಂತಂದರೆ ಭಾಗಪ್ಪ ಬಿಡಲ್ಲ ಅನ್ನೋಂಥ ಒಂದು ಮೈಂಡ್ಸೆಟ್ ಬಂದಾದಮೇಲೆ ನಮ್ಮ ಅಣ್ಣನ ಸಾವಿಗೆ ಕಾರಣ ಅನ್ನೋದು ಗೊತ್ತಾದ ಮೇಲೆ ಸೊ ಪ್ರಕಾಶ್ ಮತ್ತು ಇನ್ನಿತರರೆಲ್ಲರೂ ಸೇರಿ ಅವತ್ತಿನ ದಿನ ಇದನ್ನು ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಸರ್, ಅಂದರೆ ಪಕ್ಕಾ ಮಾಹಿತಿ ಮೇರೆಗೆ ಬಂದು ದಾಳಿ ಮಾಡ್ತಾರೆ. ಆಮೇಲೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಕರೆಂಟ್ ಕೂಡ ಇರಲಿಲ್ಲ. ಇದು ಭಾಗಪ್ಪನ ಟ್ರಿಕ್ಸ್ ಅವ್ರಿಗೆ ಮುಳುವಾಯ್ತಾ ಅಂತ? ಈ ಪ್ರಕಾಶ್ ಆಗಿರಲಿ, ಭಾಗಪ್ಪ ಮತ್ತು ರವಿ ಆಗಿರಲಿ, ಇವರೆಲ್ಲರೂ ಕೂಡಿದ್ದವರೇ ಮುಂಚೆ. ಸೊ ಈ ಭಾಗಪ್ಪನ ಆಗು ಹೋಗುಗಳು, ಭಾಗಪ್ಪ ಎಲ್ಲಿ ಬರ್ತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲಿರ್ತಾನೆ ಅನ್ನೋದು ಕೂಡ ಪ್ರಕಾಶನ್ಗೆ ಗೊತ್ತಿರುವಂಥ ವಿಚಾರನೇ. ಸೊ ಅವತ್ತಿನ ದಿನ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಇವರೆಲ್ಲರೂ ಸೇರಿ ಈ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಜೊತೆಗಿರೋರಿಂದನೇ ಭಾಗಪ್ಪನ ಈ ಥರ ಕೃತ್ಯ ಆಯಿತು. ಎಸ್, ಮುಂಚೆ ಜೊತೆಗಿದ್ದವರು ಆತನ ಎಲ್ಲ ಚಲನವಲನಗಳನ್ನು ತಿಳ್ಕೊಂಡೋರಿಂತ ಆಗಿದೆ. ಥ್ಯಾಂಕ್ ಯು. ಇದು ವಿಜಯಪುರ ವರಿಷ್ಠಾಧಿಕಾರಿಗಳಾದಂಥ ಲಕ್ಷ್ಮಣ್ ನಿಂಬರ್ಗಿ ಅವರ ಮಾತು. ಏನೇ ಆಗಿರಲಿ, ಭಾಗಪ್ಪನ ಏನು ಮರ್ಡರ್ ಭೀಕರವಾಗಿ ಏನು ಹತ್ಯೆ ಮಾಡಿರ್ತಾರೆ, ಆ ಆರೋಪಿಗಳನ್ನು ಕೇವಲ 24 ಗಂಟೆಯಲ್ಲಿ ವಿಜಯಪುರ ಪೊಲೀಸರು ಬಂಧಿಸಿ ಜನರಲ್ಲಿ ಏನು ಆತಂಕವನ್ನು ಸೃಷ್ಟಿಯಾಗಿತ್ತು ಅದನ್ನು ದೂರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ವಿಜಯಪುರದಿಂದ ಸುನಿಲ್, ರಿಪಬ್ಲಿಕ್ ಕನ್ನಡ.